ಬೂಡಾ ಹಗರಣದ ಬಗ್ಗೆ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧ ಗೌರವಾನ್ವಿತ ರಾಜ್ಯಪಾಲರು ನಿನ್ನೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಾರೆ. ಇವತ್ತಾಗಲೇ ಈ ರಾಜ್ಯದಲ್ಲಿರ್ತಕ್ಕಂಥ ಕಾನೂನು ತಜ್ಞರು ರಿಯಾಕ್ಟ್ ಮಾಡ್ಯಾರ. ಏನು ರಿಯಾಕ್ಟ್ ಮಾಡ್ಯಾರ? ಈ ರೀತಿ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಈಗಾಗಲೇ ಕೇಜ್ರಿವಾಲ್ ಅವ್ರದ್ದು ಮತ್ತು ಬೇರೆ ಬೇರೆ ಕಡೆ ಆದಂಥ ಉದಾಹರಣೆಗಳನ್ನ ಕೋಟ್ ಮಾಡ್ಯಾರ. ನಾನು ಒಂದು ಹೇಳ್ಬಿಡ್ತೀನಿ, ಒಂದು ಚುನಾಯಿತ ಸರ್ಕಾರವನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಜಡ್ಜ್ಮೆಂಟು ಮಾಜಿ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿ ಪ್ರಕರಣದಲ್ಲಿ ತೀರ್ಮಾನ ಆಗಿದೆ. ಇಂಥ ದುಸ್ಸಾಹಸಕ್ಕೆ ಭಾರತೀಯ ಜನತಾ ಪಾರ್ಟಿ ಕೈ ಹಾಕಬಾರ್ದು. ರಾಜ್ಯಪಾಲರಿಗೆ ಕೊಡು ಮನಸ್ಸು ಇರಲಿಲ್ಲ ಅಂತ ನನ್ನ ಅನಿಸಿಕೆ. ನಾನು 30 ವರ್ಷ ರಾಜಕಾರಣ ನೋಡ್ಕೊಂಡ್ ಬಂದೇನೆ. ಆದ್ರೆ ಒಂದೇನು ನನಗೆ ಅನಿಸ್ತದೆ, ಅವ್ರು ಎಲ್ಲೇ ಒಂದ್ ಕಡೆ ಕೇಂದ್ರದ ಒತ್ತಡಕ್ಕೆ ಮಾಡಿದ್ರು, ಇವತ್ತು ಅನುಮತಿ ಕೊಟ್ಟಿರಬಹುದು. ಆದ್ರೆ ನಾವು ಕಾನೂನು ಹೋರಾಟವನ್ನ 100ಕ್ಕೆ 101 ಮಾಡ್ತೇವೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಂಪುಟ ಸಭೆಯ ಎಲ್ಲ ಸದಸ್ಯರು ಕೂಡಿ ಒಂದು ನಿರ್ಣಯವನ್ನ ಪಾಸ್ ಮಾಡ್ಯಾರ. ನಾವು ಎಲ್ಲ ಶಾಸಕರು ಸೇರ್ಕೊಂಡು ಮೈಸೂರಿನಲ್ಲಿ ಜನಾಂದೋಲನ ಕಾರ್ಯಕ್ರಮದಲ್ಲಿ 136 ಮಂದಿ ಎಂ.ಎಲ್.ಗಳು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡಿವೆ. ಆಮೇಲೆ 9 ಜನ ಸಂಸದರು, ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಕಾಂಗ್ರೆಸ್ ಹೈಕಮಾಂಡ್, ಇಡೀ ಇವತ್ತು ರಾಜ್ಯದ ಜನತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು, 5 ಗ್ಯಾರಂಟಿ ಕೊಟ್ರ ಅನ್ನುವಂಥ ಭಾವನೆಯನ್ನ ವ್ಯಕ್ತಪಡಿಸ್ತದ. ಆದ್ರೆ ಒಂದ್ ಹೇಳ್ಬಿಡ್ತೀನಿ, ಸಿದ್ದರಾಮಯ್ಯ ಅವರಿಗೆ ಅಕ್ಕಿ ತಪ್ಪಿ ನೀವೇನಾರ ಹಿಂಬಾಗ್ಲಿಂದ ಬಂದು ಅವ್ರನ್ನ ಏನಾರ ಈ ರೀತಿ ಕ್ರಮ ತಗೋಬೇಕಂತ ಬಂದ್ರೆ ಬಿಜೆಪಿ ಅವ್ರ ಹೆಸರು ಹೇಳಕ್ಕಿಲ್ಲ, ಹಂಗೆ ಹೋಗ್ತಾರೆ ಮತ್ತೆ ಅಂತ ಹೇಳ್ತಾರೆ. ಯಾಕಂತ ಹೇಳ್ಬಿಡ್ತೀನಿ, ಅದಕ್ಕೆ ಸಿದ್ದರಾಮಯ್ಯನ ಎರಡನೇ ಮಾತಿಲ್ಲ. ಈ ಭಾಗ್ಯಗಳು ಕೊಟ್ಟ ಅದು ತಗೊಳ್ತಕ್ಕಂಥ ಜನ ಇವತ್ತು ಅವ್ರು ನೆಟ್ ನಡೆಸ್ತಾರೆ, ದೇವ್ರಗತೆ ಮಾತಾಡ್ತಾರೆ. ಆಗ್ಲೇ ಅವರು ಭಾರತೀಯ ಜನತಾ ಪಾರ್ಟಿಯವ್ರ ವಿರುದ್ಧ ಅವರು ಹೇಳೋರನ್ನ, ಅದಕ್ಕೆ ನಮ್ಗೆ ಸಮಸ್ಯೆ ಇಲ್ಲ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಸಿದ್ದರಾಮಯ್ಯನವ್ರು ಟಚ್ ಮಾಡಿದ್ರೆ ಬಿಜೆಪಿ ಅವರು ಸತ್ಯಾನಾಶ ಆಗ್ತಾರೆ, ಇಷ್ಟಂತ ಹೇಳ್ಬೋದು. ಅಲ್ಲ, ಅವರು ಪಾದಯಾತ್ರೆ ಮಾಡಿರಲ್ಲ, ಬೆಂಗಳೂರಿಂದ ಮೈಸೂರಿವರೆಗೂ ಮಾಡ್ಯಾರ. ವಿಚಾರಗಳು ರಿಯಲ್ ಆಗಿ ಹೇಳಿ ಏನೋ ತಪ್ಪು ಮಾಡಿದ್ರೆ ಸಿದ್ದರಾಮಯ್ಯ ಸಾಹೇಬ್ ತಪ್ಪು ಮಾಡುತ್ತೆ. 15 ಬಜೆಟ್ ಮಂಡನೆ ಮಾಡಿದಂತ ಏಕೈಕ ವ್ಯಕ್ತಿ ಈ ರಾಜ್ಯದಾಗ, ದೇಶದಾಗ ಅವ್ರ ವಿರುದ್ಧ ಯಾರು ಮಾತಾಡ್ತಕ್ಕಂಥ ಶಕ್ತಿ ಇಲ್ಲ. ಅವ್ರು ಕರೆಕ್ಟ್ ಇದ್ದಾಗ ಹೆಂಗ್ ಮಾತಾಡ್ತಾರೆ? ಈ ನಾ ಸರಿ ಇದ್ದಾಗ ನನ್ನ ವಿರುದ್ಧ ಯಾಕೆ ಮಾತಾಡ್ತಾರೆ ಅಂತ ಭಾವನೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅವ್ರು ಏನ್ ಎನ್ಕ್ವೈರಿ ಮಾಡ್ಬೇಕಂತಾರ, ಏನ್ ಮಾಡ್ಬೇಕಂತಾರ, ಇವತ್ತು ಏನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾರ, ಏನ್ ಖಾಸಗಿ ಅವ್ರು ದೂರು ಕೊಟ್ಟಾರ, ಖಾಸಗಿ ಅವ್ರು ದೂರು ಕೊಡಕ್ಕೆ ಎಲ್ಲರ ಮೇಲೆ ಕೊಡಕತ್ತೆ, ಮತ್ತೆ ಹಿಂಗ ಅನುಮತಿ ಕೊಡ್ಕೊತ ಹೋಗ್ಬೇಕು. ಹಿಂದೆ ಯಾಕೆ ಕೊಡ್ಲಿಲ್ಲ? ಹಿಂದೆ ಕೆಲವು ಪ್ರಕರಣದಲ್ಲಿ ಯಾಕೆ ಕೊಡ್ಲಿಲ್ಲ? ಮತ್ತೆ ಇವತ್ತೇ ಯಾಕೆ ಕೊಟ್ರಿ? ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋಲ್ಲ. ನಾವೆಲ್ಲರೂ ಅವ್ರ ಬೆಂಬಲಕ್ಕದೇ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಅದ್ರ ಜೊತೆಯಲ್ಲಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ 19ನೇ ತಾರೀಕಿಗೆ ಸೋಮವಾರ ದಿವಸ ಪ್ರತಿಭಟನೆ ಮಾಡ್ಬೇಕಂತ ಹೇಳ. ಮತ್ತೆ ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳಿಗೆ ಏನೂ ತೊಂದರೆ ಆಗದಂಗೆ ನಾನು ಕಲ್ಲು ಬಂಡೆ ಅಂತ ನಿಂತು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಒಂದು ದೊಡ್ಡ ಶಕ್ತಿ ಇದೆ. ಕಾಂಗ್ರೆಸ್ಗೆ ಒಂದು ಇತಿಹಾಸ ಇರ್ತಕ್ಕಂಥ ಪಾರ್ಟಿ, ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನು ಭಾವನೆ.